ಬಾಣಂತಿಯರಿಗೆ ಸ್ಪೆಷಲ್ ಆಗಿರೋ ಅಳವಿ ಪಾಯಸ. ಅಳವಿ ಒಂದು ಕಪ್ಪು ಬೆಲ್ಲ. ಅಳವಿಯನ್ನು ಏನು ಮಾಡಬೇಕು, ನೈಟು ನೀರಿನಲ್ಲಿ ನೆನೆಕಿಡೋದ್ರಿಂದ ಅಳವಿ ಜಲ್ದಿ ಕುದಿಯುತ್ತೆ. ಇದು ಜಲ್ದಿ ಕುದ್ದಾದ್ಮೇಲೆ ಅದು ಪಾಯಸ ಸಹ ನಮಗೆ ಬಾಯಿಗೆ ಸರಿಯಾಗಿ ಸಿಗುತ್ತೆ. ಅದರಿಂದ ನಾವೇನು ಮಾಡಬೇಕು, ಅಳವಿಗೆ 2 ಕಪ್ಪು ಸರಿಯಾದ ಪ್ರಮಾಣದಲ್ಲಿ ನೀರು ಹಾಕಿ ಅದನ್ನು ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಒಬ್ಬೊಬ್ಬರಿಗೆ ಬೆಲ್ಲ ಭಾಳ ಇಷ್ಟ ಆಗೋಲ್ಲ, ಒಬ್ಬೊಬ್ಬರಿಗೆ ಬೆಲ್ಲ ಕಮ್ಮಿ ಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಬೆಲ್ಲನ ಹಾಕೋರಿ, ಚೆನ್ನಾಗಿರುತ್ತೆ. ಸಕ್ಕರೆಯನ್ನು ಹಾಕೊಳ್ಳೋಕೆ ಹೋಗಬೇಡಿ. ಬೆಲ್ಲ ಹಾಕಿ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಬಹಳಷ್ಟು ಕುದಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಅಳವಿ ಪಾಯಸ ಕುಡಿಬೋದು. ಅಳವಿ ಪಾಯಸ ರೆಡಿ ಆಗುತ್ತೆ. ಇನ್ನು ಜವಾರಿ ತತ್ತಿ, ಇವು ನೋಡಿರಿ, ನೋಡೋಕ್ಕೆ ಯಾವ ರೀತಿ ಚಿಕ್ಕದಾಗಿ ಸಣ್ಣದಾಗಿರುತ್ತೆ. ಬೇರೆ ಎಗ್ ಥರ ಈ ರೀತಿ ಇರಲ್ಲ. ಇದನ್ನ ಜವಾರಿ ತತ್ತಿ ಅಂತಾರೆ. ಇವು ಕಲರು ಸಹ ಚೇಂಜ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಮಾರ್ನಿಂಗ್ ಬಾಣಂತಿಯರು ಕುಡಿದ್ರೆ ಭಾಳ ಸ್ಟ್ರೆಂತ್ ಇರುತ್ತೆ ಅಂತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಈ ರೀತಿ ನಮ್ಮ ಜವಾರಿ ತತ್ತಿನ ಬಾಣಂತಿಯರಿಗೆ ಕುಡಿಸ್ತಾರೆ. ಇವು ಭಾಳ ಸ್ಪೆಷಲ್ ಆಗಿರೋ ತತ್ತಿಯಾಗಿರುತ್ತೆ. ನಾರ್ಮಲ್ ಎಗ್ಗಿಂತ ಇವು ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಕೊಬ್ಬರಿ ಉಂಡೆ, ಅಂಟಿನ ಉಂಡೆ ಮಾರ್ನಿಂಗ್ ಇದನ್ನು ತಿನ್ನಬೇಕಾಗುತ್ತೆ. ಇನ್ನು ಬೆಂಕಿ ಕಾಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಿರೋದು ಈ ರೀತಿ ದಂಟು, ಇಡ್ಲಿ ಎಲ್ಲ ತೊಗೊಂಡು ಒಂಚೂರು ತುಣುಕು ಬಟ್ಟೆ ಮತ್ತು ಪೇಪರ್ನ ಹಾಕಿ ಬೆಂಕಿ ಹಾಕಿ ಹೊರಗಡೆ, ಮನೆ ಒಳಗೆ ಈ ರೀತಿ ಬೆಂಕಿ ಹಚ್ಚೋಂಗಿಲ್ಲ. ಮನೆ ಹೊರಗಡೆ ಅಂದರೆ ಗಾಳಿಯಲ್ಲಿ ಈ ರೀತಿ ಬೆಳಕು ಬಂದರೆ ಅಥವಾ ಗಾಳಿಯಲ್ಲಿ ಈ ರೀತಿ ಬೆಂಕಿ ಹಚ್ಚೋದ್ರಿಂದ ಏನಾಗುತ್ತೆ, ಅದು ಜಲ್ದಿ ಗಾಳಿಗೆ ಹತ್ಕೊಂಡ್ಬಿಡುತ್ತೆ. ಇಡ್ಲಿ ಅಂದರೆ ಬೆಂಕಿ ಜಲ್ದಿ ಉರಿದು ಕಾದು ಅದೇನಾಗುತ್ತೆ, ಬೆಂಕಿ ರೆಡಿ ಆಗುತ್ತೆ. ಈ ರೀತಿ ಏನು ಮಾಡ್ತು, ಚೆನ್ನಾಗಿ ಸಾವಕಾಶ ಬೆಂಕಿ ಒಂದೊಂದು ಹಚ್ಚಿ ಗಾಳಿಯಲ್ಲಿ ಒಂದೊಂದು ಪೇಪರ್ ಹಾಕಿ ಏನು ಮಾಡಬೇಕು, ಕಾಸಬೇಕು. ಬಹಳಷ್ಟು ಕಾಸಾದ್ಮೇಲೆ ಈ ರೀತಿ ಏನಾಗುತ್ತೆ, ಕೆಂಡ ಥರ ರೆಡಿ ಆಗುತ್ತೆ. ಈ ಕೆಂಡನ ಒಂದು ಸೈಡ್ ಇಟ್ಕೊಂಡು ಈ ಕೆಂಡದಿಂದನೇ ಏನು ಮಾಡುತ್ತು, ನಾವು ಬೆಂಕಿ ಕಾಸ್ಕೊಳ್ಳೋದು ಅಂತಾರೆ. ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಬುಟ್ಟಿಯಾಗಿ ಕರಿ ಬುಟ್ಟಿ ಆಗಿಬಿಡುತ್ತೆ. ಅದು ಈ ರೀತಿ ಕೆಂಡ ಕೆಂಪದಾಗಿರುತ್ತೆ. ಈ ಕೆಂಡ ಕಾಸ್ಕೊಳ್ಳೋಕ್ಕಿಂತ ಮುಂಚೆ 2 ಬಕೆಟು ನೀರು, ಅದು ಭಾಳ ಕಾದಿರಬೇಕು. ಈ ರೀತಿ ಸುಡು ನೀರನ್ನು ನಾವೇನು ಮಾಡಬೇಕಂದ್ರೆ ಒಂದು ಬೌಲ್ ಒಳಗೆ ಅರಿಶಿನ, ಅದೇ ಬೌಲ್ ಒಳಗೆ ಒಂದು ಬೇವನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೈಗೆ, ಕಾಲಿಗೆ, ಮುಖಕ್ಕೆ ಹಚ್ಚೋದ್ರಿಂದ ಬೆನ್ನು ನೋವು, ಸೊಂಟ ನೋವು, ಯಾವ ನೋವು ಇದ್ರೂ ಹೋಗುತ್ತೆ ಬೇವಿನಿಂದ. ಮತ್ತು ಮುಖದ ಕಾಂತಿ ಸಹ ಹೆಚ್ಚಾಗುತ್ತೆ. ಆ ಕೆಂಡ ಕಾಸಿ ಸ್ನಾನ ಮಾಡಿಕೊಂಡು ಕೆಂಡ ಕಾಸ್ಕೋಬೇಕು. ಯಾವ ರೀತಿ ಕಾಸ್ಕೋಬೇಕಂದ್ರೆ ಕೈಯನ್ನು, ಉಗುರನ್ನು, ಮುಖವನ್ನು, ಸೊಂಟವನ್ನು ಕುತ್ಕೊಂಡು ಬಾಣಂತಿಯರು ಸಮಾಧಾನಲೆ ಕಾಸ್ಕೊಳ್ಳೋದ್ರಿಂದ ಸರಿಯಾದ ಊಟ ಮಾಡಿ ಈ ರೀತಿ ಏನಪ್ಪ, ಕೆಂಡ ಮಾರ್ನಿಂಗು ಮತ್ತು ಈವ್ನಿಂಗ್ ಅಂದರೆ ಸಂಜೆ ಮತ್ತು ಮಾರ್ನಿಂಗು ಏನಪ್ಪ, ಈ ರೀತಿ ಕೆಂಡ ಕಾಸ್ಕೊಂಡು ನಾವು ಬಾಣಂತಿಯರ ತಮ್ಮ ಹಾರೈಕೆಯನ್ನು ಮಾಡ್ಕೊತಾರೆ.